ನಮಸ್ಕಾರ ಫ್ರೆಂಡ್ಸ್. ಈಗ ಬೋಟ್ ಮ್ಯಾಗ ಹೌಸ್ ಕೀಪಿಂಗ್ ಕೆಲಸ ಅಂದ್ರೆ ಹೌಸ್ ಕೀಪಿಂಗ್ ಜಾಬ್ಸ್ ಅಂದ್ರೆ ಏನಪ್ಪ, ಹೌಸ್ ಕೀಪಿಂಗ್ ಕೆಲಸ ಅಂದ್ರೆ ಏನಪ್ಪ, ಅದಕ್ಕೆ ಹೆಂಗ್ ಅಪ್ಲೈ ಮಾಡ್ಬೇಕು, ಅದಕ್ಕೆ ಕ್ವಾಲಿಫಿಕೇಶನ್ ಏನೇನ್ ಬೇಕು, ಅದ್ರ ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ಅದಕ್ಕೆ ಸ್ಯಾಲರಿ ಎಷ್ಟು ಕೊಡ್ತಾರ, ಇದೆಲ್ಲ ಇದು ಈ ವಿಡಿಯೋ ನಾವು ತಿಳ್ಕೊಂಡ್ ದೋಸ್ತ್ರಿ. ಅದಕ್ಕೆ ಮೊದಲ ನೀವು ವಿಡಿಯೋ ಫಸ್ಟ್ ಟೈಮ್ ನೋಡತ್ತಂದ್ರ ನನ್ನ ವಿಡಿಯೋಗ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ರಿ. ಯಾಕಂದ್ರೆ ಅವರು ಸ್ವಲ್ಪ ತಿಳ್ಕೊಲ್ಯಾಕ ಅವ್ರಿಗೂ ಸ್ವಲ್ಪ ನಾಲೆಜ್ ಟಿಪ್ಪಿನ ಬಗ್ಗೆ ವಿಡಿಯೋ ಪೂರಾದ ಮುಗಿತಾ ನೋಡ್ರಿ. ಯಾಕಂದ್ರೆ ಈ ವಿಡಿಯೋದಾಗ ನಾನು ಹೌಸ್ ಕೀಪಿಂಗ್ ಕೆಲಸ ಬಗ್ಗೆ ಡೀಟೇಲ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀನಿ. ನನ್ನ ಹೆಸರು ಬಸ್ಸು ಅಂತ ಹೇಳಿ, ನಾನು ಹುಣಸಿ ತಾಲೂಕಿನ ಮಾಳೂರು ಊರಲ್ಲಿ ಇರ್ತೀನಿ. ಹಡಗನ ಕೆಲಸ ಮಾಡೋದಕ್ಕೆ 13 ವರ್ಷ ಆಯ್ತು ನೋಡ್ರಿ. ಬಹಳ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆಲ್ಲ ಈ ವಿಡಿಯೋ ಮಾಡೋದು. ಈಗ ಹೌಸ್ ಕೀಪಿಂಗ್ ಜಾಬ್ ಅಂದ್ರ ಬೋಟ್ನಾಗ ಬಾಳ ಡಿಮಾಂಡ್ ರೀ. ಬಾಳ ಮಂದಿ ಹೋಗ್ತಾರೆ ಹೌಸ್ ಕೀಪಿಂಗ್ ಕೆಲ್ಸಕ್ರಿ. ನೀವಂತ್ರಿ ಹೌಸ್ ಕೀಪಿಂಗ್ ಅಂತ ಎಂತ ಕೆಲ್ಸಪ್ಪ, ಬಾಳ ಈಸಿ ಕೆಲಸ ರೀ ಅದು. ಯಾಕಂದ್ರ ಈಗ ಮನೆ ಕಸ ಪಸ ರೂಮ್ ಸ್ವಚ್ಛ ಮಾಡೋದು ಅದು ಮಾಡ್ತಾರೆ, ಅದನ್ನೇ ಕೆಲಸ ನೋಡ್ರಿ. ಕ್ಯಾಬಿನ್ ಅಂತಾರೆ ರೂಮ್ ಗೆಲ್ಲಿ ಬೋಟ್ನಾಗ ಕ್ಯಾಬಿನ್ ಅಂತಾರ್ರಿ. ಅದು ಕ್ಯಾಬಿನ್ ಕ್ಲೀನ್ ಮಾಡೋದು. ಅವರು ಬೆಡ್ ಶೀಟ್ ನಮ್ ಮನ್ಯಾಗ ಬ್ಯಾಡ್ ಇರ್ತಲ್ಲ, ಬ್ಯಾಡ್ ಶೀಟ್ ಹಾಕಿರ್ತಾರ, ಸೊ ಬೆಡ್ ಶೀಟ್ ಬೇರೆ ಬೆಡ್ ಶೀಟ್ ಹಾಕೋದ್ರಿ. ಪ್ಯಾಸೆಂಜರ್ಗಳು ಏನಾರ ಕೇಳಿದ್ರೆ ಅವ್ರು ಹೆಲ್ಪ್ ಮಾಡ್ತಾರ. ಅಂದ್ರೆ ನೀವು ಪ್ಯಾಸೆಂಜರ್ ನೀರ್ ಕೇಳ್ತಾರ, ಏನಾರ ಬೆಡ್ ಶೀಟ್ ಕೇಳ್ತಾರ ಹೊಸದು, ಕಸ ಹೊಡಿಬಾರ ಸ್ವಲ್ಪ ರೂಮ್ ಸ್ವಚ್ಛ ಮಾಡ್ಬಾ ಅಂತಾರ, ಅವ್ರಿಗೆ ಹೆಲ್ಪ್ ಮಾಡೋದ್ರಿ. ಇದೇ ಕೆಲಸ ನೋಡ್ರಿ ಬೋರ್ಡ್ನ ಹೌಸ್ ಕೀಪಿಂಗ್ ಅಂದ್ರ. ಅದು ಕ್ವಾಲಿಫಿಕೇಶನ್ ಏನೇನ್ ಬೇಕ್ರಿ ಅದು ಕೆಲ್ಸಕ್ಕೆ ಹೋಗ್ಬೇಕಾದ್ರ, ಫಸ್ಟ್ ಆಫ್ ಅಂದ್ರ 18 ವರ್ಷ ಮೇಲ್ಪಟ್ಟಿರ್ಬೇಕು ನೀವು. 18 ವರ್ಷ ಮೇಲ್ಪಟ್ಟಂದ್ರೆ ಮತ್ತ 35-40 ಹೋಗಿರ್ರಿ. ಮತ್ತ 18 ವರ್ಷದ ಮ್ಯಾಗ ಇರ್ಬೇಕ್ರಿ, 25 ವರ್ಷ ತೆಳಗಿರ್ಬೇಕ್ರಿ. ಫಸ್ಟ್ ಸರಿ ಕೆಲಸ ಗೊತ್ತಿರ ಅಂದ, ಫಸ್ಟ್ ಸರಿ ಜಾಬ್ ಮಾಡ್ತೀರ ಅಂದ್ರೆ ಬೋಟ್ ಅಂಡ್ ನಿಮ್ಗೆ ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಬರ್ಬೇಕು, ಇಂಗ್ಲೀಷ್ ಮಾತಾಡಕ್ ಬರ್ಬೇಕು. ಯಾಕಂದ್ರೆ ಪ್ಯಾಸೆಂಜರ್ ಇಡೀ ವರ್ಲ್ಡ್ ತುಂಬ ಇರ್ತಾರ್ರಿ. ಇಂಡಿಯಾ ಅಷ್ಟೇ ಇಂಡಿಯಾದ ಇರಲ್ರಿ, ಅವ್ರೆಲ್ಲ ಇಂಗ್ಲೀಷ್ ಮಾತಾಡ್ತಾರ ನೋಡ್ರಿ. ಅದಕ್ಕೆ ನಿಮ್ಗೆ ಬೇಸಿಕ್ ಇಂಗ್ಲೀಷ್ ಬರ್ಬೇಕು ನೋಡ್ರಿ. ಮೂರನೇದ ನೀವು ಫಿಸಿಕಲಿ ಫಿಟ್ ಇರ್ಬೇಕ್ರಿ. ನಿಮ್ ಮೆಡಿಕಲ್ ಆಗ್ತದ್ರಿ 2 ವರ್ಷಕ್ಕೊಮ್ಮೆ ಫಿಸಿಕಲಿ ಫಿಟ್ ಇರ್ಬೇಕು, ನೀವು ಮೆಡಿಕಲ್ ಪಾಸ್ ಆಗ್ಬೇಕು. 4ನೇದು ಅಂದ್ರೆ ನಿಮ್ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇರ್ಬೇಕ್ರಿ. 1-2 ವರ್ಷದ ಹೋಟೆಲ್ 5 ಸ್ಟಾರ್ ಹೋಟೆಲ್ ಕೆಲಸ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪ, ಪಾಸ್ಪೋರ್ಟ್ ಬೇಕ್ರಿ, ಒಂದ್ CDC ಬೇಕ್ರಿ, SSL ಕೋರ್ಸ್ ಬೇಕು ನೋಡಿ. ಇವು ಫಸ್ಟ್ ಬೇಕ್ರಿ ಇವೆಲ್ಲ ಅಪ್ಲೈ ಮಾಡಾಕ. ನಿಮ್ಗೆ ಏನೇನು ಸಿಕ್ತ ಅಂದ್ರೆ ಬೋರ್ಡ್ನ ಕೆಲಸ ಹೋದ್ರ ನಿಮ್ಗೆ ಫಸ್ಟ್ ಆಫ್ ಆಲ್ ಸ್ಯಾಲರಿ ಸಿಗ್ತೈತ್ರಿ. $18 ರೂಪಾಯಿ $2,500 ತನಕ ಬರೀ ಸ್ಯಾಲರಿ ಇರ್ತದ್ರಿ ನಿಮ್ಗೆ ಬೋರ್ಡ್ನಾಗ ರೀ. ಪ್ಲಸ್ ಟಿಪ್ಸ್ ಸಿಗ್ತಾವ್ರಿ. ಈ ಎಲ್ಲಾಗೂ ಲೆಕ್ಕ ಮಾಡಿದ್ರ 3 ಲಕ್ಷ ತಿಂಗಳ ಇಂಡಿಯಾದ ರೊಕ್ಕ ನೋಡಿದ್ರ 3 ಪ್ಲಸ್ ನಿಮ್ಗೆ ಊಟ ಫ್ರೀ ಕೊಡ್ತಾರೆ ಅವ್ರು. ಇರೋದು ರೂಮ್ ಫ್ರೀ ಕೊಡ್ತಾರೆ, ನಿಮ್ಗೆ ಹಾಕೋ ಯೂನಿಫಾರ್ಮ್ ರೂಮ್ ಫ್ರೀ ಕೊಡ್ತಾರೆ ಅವ್ರು. ಹೋಗೋದು ಬರೋದು ಎಲ್ಲ ಟಿಕೆಟ್ ಎಲ್ಲ ಫ್ರೀ ಕೊಡ್ತಾರೆ, ಏನು ಖರ್ಚಲ್ಲ ನೋಡ್ರಿ. ಹೆಂಗ್ ಅಪ್ಲೈ ಮಾಡೋದಪ್ಪ ಈ ಜಾಬ್ಗೆ? ಇಂಡಿಯಾದಲ್ಲಿ ಬಹಳಷ್ಟ ಕ್ರೂಸ್ ಕಂಪನಿ ಏಜೆನ್ಸಿ ಅದಾವ್ರಿ. ರಾಯಲ್ ಕ್ಯಾರಿಬಿಯನ್ ಅದಾವ್ರಿ, MSC ಅದಾವ್ರಿ, ಕಾಸ್ಟಾ ಅದಾವ್ರಿ, ನಮ್ ಡ್ರೀಮ್ ಕ್ರೂಸ್ ಅದಾವ್ರಿ, ಬಹಳ ಕಂಪನಿ ಅದಾವ್ರಿ. ಡಿಸ್ನಿ ಕ್ರೂಸ್ ಅಂತ ಅದಾವ್ರಿ, ಬಹಳ ಕಂಪನಿ ಅದಾವ್ರಿ. ಆ ಕಂಪನಿ ವೆಬ್ಸೈಟ್ ನಾಗ ಹೋಗಿ ಅದು ಆನ್ಲೈನ್ ಅಪ್ಲೈ ಮಾಡ್ಬೇಕು ನೋಡ್ರಿ. ಆನ್ಲೈನ್ ಅಪ್ಲೈ ನಿಮ್ CV ಕಳ್ಸ್ಬೇಕ್ರಿ. ನಿಮ್ CV ಮೊದಲು ಶಾರ್ಟ್ ಲಿಸ್ಟ್ ಮಾಡ್ತಾರ, ಅವರು ಸೆಲೆಕ್ಟ್ ಮಾಡ್ತಾರ್ರಿ. ಆಮೇಲೆ ನಿಮ್ ಕಂಪನಿ ಕಾಲ್ ಮಾಡ್ತಾರ ಅವ್ರು. ಇಂಟರ್ವ್ಯೂ ಐತಿ, ಈ ಡೇಟ್ ಇಂಟರ್ವ್ಯೂ ಐತಿ, ನೀವು ಬರ್ರಿ, ಈಗ ಆನ್ಲೈನ್ ಇಂಟರ್ವ್ಯೂ ಕೊಡಂತ ಕೊಡ್ರಿ ಅಂತ. ಈಗ ಆಫ್ಲೈನ್ ಅಲ್ಲಿ ಆಫೀಸಿಗೆ ಬಂದು ಇಂಟರ್ವ್ಯೂ ಅಂದ್ರೆ ಅಲ್ಲಿ ಬಾಂಬೆಗೆ ಹೋಗ್ಬೇಕಾಗ್ತದೆ ಇಂಟರ್ವ್ಯೂ ಮಾಡಕ್. ಗೋವಾದಾಗ ಹೋಗ್ಬೇಕ್ರಿ, ಇಲ್ಲ ಬಾಂಬೆಗೆ ಹೋಗ್ಬೇಕಾಗ್ತದೆ. ಬಹಳಷ್ಟು ಏಜೆನ್ಸಿ ಬಹಳ ಬಾಂಬೆದಾಗ ಅದಾವ್ರಿ, ಅಲ್ಲಿಗೆ ಹೋಗ್ಬೇಕಾಗ್ತದೆ ಇಂಟರ್ವ್ಯೂ ಮಾಡಕ್. ಈಗ ಒಂದ್ಸಲ ಸೆಲೆಕ್ಟ್ ಆದ್ರೆ ಬಹಳ ಫ್ಯೂಚರ್ ಬಹಳ ಬ್ರೈಟ್ ಇದೆ ರೀ ಕ್ರೂಸ್ ಕಂಪನಿ. CV ರೆಡಿ ಮಾಡ್ರಿ. ಯಾರಾದ್ರು ಹೋಟೆಲ್ನಾಗ ಕೆಲಸ ಮಾಡಕ್ತಾರ CV ರೆಡಿ ಮಾಡ್ರಿ. ಎಲ್ಲಾ ಕ್ರೂಸ್ ಕಂಪನಿಗೆ ಆನ್ಲೈನ್ CV ಕಳ್ಸ್ರಿ, ನಿಮ್ ಡ್ರೀಮ್ ಜಾಬ್ ಪಡೀರಿ ದೋಸ್ತ್ರಿ. ಈ ವಿಡಿಯೋ ಇಷ್ಟ ನೋಡ್ರಿ. ವಿಡಿಯೋ ಚೆನ್ನಾಗ್ ಅನ್ಸಂದ್ರ ನಿಮ್ಗೆ ಇನ್ನೂ ಕ್ರೂಸ್ ಶಿಪ್ ಜಾಬ್ ಬಗ್ಗೆ ವಿಡಿಯೋ ಬೇಕಾದ್ರ ನಂಗೆ ಕಾಮೆಂಟ್ ಮಾಡ್ರಿ, ನಾ ಆ ಬಗ್ಗೆ ವಿಡಿಯೋ ಮಾಡ್ತೇನೆ ಮುಂದಿನ ಸಲ. ಈ ವಿಡಿಯೋ ನಿಮ್ಗೆ ಚಲೋ ಅನ್ಸಂದ್ರ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ, ಒಂದ್ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಯಾಕಂದ್ರೆ ಮುಂದಿನ ಸರಿ ವಿಡಿಯೋ ಆದಾಗ ನಿಮ್ಮ ಮೊಬೈಲ್ ನಾವು ಆಟೋಮೆಟಿಕ್ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.